ಇದರಲ್ಲಿ ನರಸಿಂಹಂದು ಏನೂ ತಪ್ಪಿಲ್ಲ. ತಪ್ಪೇನಾದ್ರೂ ಆಗಿದ್ರೆ ಅದು ಅದೃಷ್ಟದ್ದು. ಅದೃಷ್ಟದ್ದೇನಿದೆ ಅತ್ತೆ ಇದರಲ್ಲಿ? ಈ ಎಲ್ಲಾ ನಾಟಕದ ಸೂತ್ರಧಾರರು ನೀವೇ. ನನಗೆ ಎಲ್ಲ ಗೊತ್ತಾಗ್ಬೇಕು. ಅದೇನ್ ನಡೆಸ್ಬೇಕು ಅಂತಿದ್ದೀರೋ ಸರಿಯಾಗಿ ಹೇಳಿ. ಸಾವಿತ್ರಿ ಮದುವೆ ನರಸಿಂಹನ್ ಜೊತೆಲಿ ಆಗ್ತಾ ಇದೆ. ಹಾಗಿದ್ರೆ ಸಾವಿತ್ರಿ ಮದುವೆನ ವಿಶ್ವನ್ ಜೊತೆ ಯಾಕೆ ನಿಶ್ಚಯ ಮಾಡಿದೀರಾ? ಎಲ್ಲ ನಮ್ಮ ಅನುಕೂಲಕ್ಕಾಗಿ ನರಹರಿ. ನರಸಿಂಹನ್ನ ಸಾವಿತ್ರಿ ಜೊತೆಲಿ ಮದುವೆ ಆಗು ಅಂದ್ರೆ ಅದಕ್ಕೆ ಅವನು ಒಪ್ಪಲಿಲ್ಲ. ಅದಕ್ಕೇನೆ ವಿಶ್ವನ್ ಜೊತೆಲಿ ಮದುವೆ ಮಾಡ್ದಾಗ ಮಾಡಿ ನರಸಿಂಹ ಜೊತೆಲಿ ಮದುವೆ ಮಾಡ್ತಾ ಇದ್ದೀನಿ. ಅಂದ್ರೆ ಅಣ್ಣನ್ನ ಹೀರೋ ತರ ತೋರಿಸಿ ಅವ್ನ್ ಮದುವೆ ಮಾಡ್ಸಕ್ ಹೊರಟಿದ್ದೀರಾ? ಹೌದು. ಆದ್ರೆ ಸಾವಿತ್ರಿ ಮದುವೆನ ಅಣ್ಣನ್ ಜೊತೆಗೆ ಯಾಕೆ ಮಾಡ್ಬೇಕು? ನರಸಿಂಹನ್ ಪ್ರಾಣ ಉಳಿಸೋದಕ್ಕೆ. ಏನು? ಅಣ್ಣನ್ ಜೀವ ಉಳಿಸೋಕ? ಹೌದು. ತುಂಬಾ ಯೋಚನೆ ಮಾಡ್ತಾರೋ ಆಗಿದೆ. ಏನ್ ಸ್ಕೆಚ್? ಈ ನೀನ್ ಲ್ಯಾಂಗ್ವೇಜ್ನ ನನ್ನ ಹತ್ರ ಯೂಸ್ ಮಾಡಬೇಡ ಪರ್ಶು. ಸ್ವಲ್ಪ ಮರ್ಯಾದೆಯಿಂದ ಮಾತಾಡೋದನ್ನ ಕಲ್ತ್ಕೋ. ನಾನ್ ಕಂಡಿಲ್ವಾ ಈ ಮನೆ ಮರ್ಯಾದಸ್ಥರ ಮುಖಗಳನ್ನ. ತಲೆ ಏನೋ ತುಂಬಾ ಹುಳ ಬಿಟ್ಕೊಂಡ್ಬಿಟ್ರಂಗಿದೆ. ಏನೋ ಏನ್ ಪ್ರಾಬ್ಲಮ್? ಏನಿಲ್ಲ. ಮನೆ ಇರಿ ಸೋಸೆ, ಜವಾಬ್ದಾರಿ ದೊಡ್ಡದಿರುತ್ತೆ. ಮನೇಲಿ ಮದುವೆ ಬೇರೆ, ತುಂಬಾ ಟೆನ್ಷನ್ ಇರ್ಬೇಕೇನೋ. ಎಲ್ಲ ನೀವೇ ನಿಭಾಯಿಸ್ಬೇಕಲ್ಲ. ಪರ್ಶು ಸ್ವಲ್ಪ ಬಾಯಿ ಮುಚ್ಕೊಂಡ್ರಕ್ಕೆ ಎಷ್ಟು ತಗೋತ್ಯಾ? ಅತ್ತೆ, ಆ ಭವಾನಿ ಅಮ್ಮ ಮಾಟಗಾತಿ ಅಲ್ಲ, ಮೋಸಗಾತಿ. ಅವಳು ಹೇಳಿದ್ಲು ಅಂತ ಸಾವಿತ್ರಿ ಜೀವನ್ ಜೊತೆ ಆಟ ಆಡ್ತಾ ಇದ್ದೀರಾ. ಭವಾನಿ ಅಮ್ಮ ಹೇಳ್ದಾಗೆ ನರಸಿಂಹನ ಪ್ರಾಣ ಹೊರಟೋದೆ ಅದು ಮತ್ತೆ ವಾಪಸ್ ತರಕ್ಕಾಗತ್ತಾ? ಹಾಗಂತ ಸಾವಿತ್ರಿ ಅಂತ ಚಿಕ್ಕ ಹುಡುಗಿನ ಅಣ್ಣನ್ ಕಟ್ತೀರಾ? ಇದರಿಂದ ಅವಳಿಗೇನು ಕೊರತೆ ಆಗೋದಿಲ್ಲ. ಅತ್ತೆ, ಅವಳಿಗಿಂತ 3 ಪಟ್ಟು ವಯಸ್ಸಿನಲ್ಲಿ ಹೆಚ್ಚಿನವನ ಜೊತೆ ಮದುವೆ ಮಾಡಕ್ ಹೊರಟಿದ್ದೀರಲ್ಲ, ಅದಕ್ಕಿಂತ ದೊಡ್ಡ ದುಃಖ ಬೇಕಾ? ನಿಮ್ಮ ಹೋರಾಟ ತುಂಬಾ ಕಠಿಣ ಇದೆ. ಯಾಕೆ ಅಂದ್ರೆ ನಿಮ್ಮ ವಿರುದ್ಧ ನಾನಿದ್ದೀನಿ. ನಾಳೆ ಮನೆಯಲ್ಲಿ ದೇವ್ರ ಪೂಜೆ. ನಾಳೆ ಸಂಜೆನೆ ವಿಶ್ವನ್ನ ಕಾರಲ್ಲಿ ಎತ್ತಾಕೊಂಡು ಹೋಗಿ ರಾಮನಗರದಲ್ಲಿರೋ ನಮ್ಮ ಗೆಸ್ಟ್ ಹೌಸ್ ಅಲ್ಲಿ ಇಡಿ. ಹೇಳಿದ ಮಾತು ಕೇಳಲಿಲ್ಲ ಅಂದ್ರೆ ಸಾಮ ದಾನ ಭೇದ ದಂಡ 4ನೇದು ಯೂಸ್ ಮಾಡಿ. ಜಾಸ್ತಿ ಹೊಡಿಬೇಡಿ. ನಕರ ಮಾಡಿದ್ರೆ ಪ್ರಜ್ಞೆ ತಪ್ಪಿಸಿ. ಆಯ್ತಣ್ಣ. ಹಲೋ ವಿಶ್ವ, ನೀನು ಈಗಿಂದೀಗಲೇ ಸಾವಿತ್ರಿನ ಕರ್ಕೊಂಡು ಎಲ್ಲಾದ್ರೂ ಹೋಗ್ಬಿಡು. ಮತ್ತೆ ನಮ್ಮಮ್ಮ? ಅವ್ರ ಬಗ್ಗೆ ಯೋಚನೆ ಮಾಡಬೇಡ ವಿಶ್ವ. ಅವ್ರಿಗೆ ಏನೂ ಆಗದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅವ್ರ ಕಡೆಯವರು ಆಸ್ಪತ್ರೆ ಇದ್ದಾರಲ್ಲಣ್ಣ. ನಾನು ನಾಳೆ ಬೆಳಿಗ್ಗೆನೆ ಎದ್ದು ಸೀತಾಪುರಕ್ಕೆ ನಿಮ್ಮ ತಾಯಿ ಹತ್ರ ಹೋಗ್ತೀನಿ. ನನ್ನೆದುರು ಇವ್ರ ಆಟ ಏನು ನಡೆಯಲ್ಲ. ನೀನೀಗಲೇ ಎಲ್ಲ ತಯಾರಿ ಮಾಡ್ಕೊ, ಸರಿನಾ? ವಿಶ್ವ ಮದುವೆ ಮನೆ ತಲುಪೋದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ನೀವೇನಾದ್ರೂ ಅವನಿಗೆ ಸಹಾಯ ಮಾಡಕ್ ಹೋದ್ರೆ ಅವನಿಗೆ ತೊಂದರೆ ಜಾಸ್ತಿ ಆಗುತ್ತೆ. ನೀವೇನಾದ್ರೂ ಗಡಿಬಿಡಿ ಮಾಡಿದ್ರೆ. ರಾಣಿ, ಮಕ್ಕಳಿಗೆ ಗುಮ್ಮ ಅಂತ ಹೆದರ್ಸೋ ಹಾಗೆ ನನ್ನನ್ನು ಹೆದರ್ಸೋಕ್ ಬರಬೇಡಿ. ನಾನು ಯಾಕೆ ಹೆದರ್ಸ್ಲಿ ಸಾಹೇಬ್ರೆ? ವಿಷಯ ಹೀಗಿದೆ ಅಂತ ಹೇಳಿದೆ ಅಷ್ಟೇ. ನಿನ್ನ ಸ್ವಾಮಿ ನಿಷ್ಠೆನ ಮೆಚ್ಚಲೇಬೇಕು. ಹಾಗಂತ ಯಾರನ್ನೋ ಕಚ್ಚಿದ್ರೆ ಯಜಮಾನ ನಿನ್ನನ್ನೇ ದೂಷಿಸ್ತಾನೆ. ಬೇಡ ಚಿಕ್ಕ ಸಾಹೇಬ್ರೆ, ನೀವು ಸಹಾಯ ಮಾಡಕ್ ಹೊರಟಿರೋದು ಈಗಾಗಲೇ ಅರ್ಧ ಮುಳುಗಿರೋನು. ಯಾಮಾರಿದ್ರೆ ನೀವು ಮುಳುಗಿ ಹೋಗ್ತೀರ. ನಾನು ಸಾಫ್ಟ್ ಮನುಷ್ಯ ಇರ್ಬೋದು, ಆದ್ರೆ ಪುಕ್ಲ ಅಲ್ಲ. ಹಾರೋದು ಬೇಡ. ಸಾವಿತ್ರಿ